ಇನ್ನು ಚುನಾವಣೆ ಪ್ರಚಾರ ಕಾರ್ಯ ಗರಿಗೆದರಿರುವಂತಹ ಬೆನ್ನಲ್ಲಿ ಬೆಂಗಳೂರಲ್ಲಿ ಖಾಕಿ ಪಡೆ ಹೈ ಅಲರ್ಟ್ ಆಗಿದೆ. ಚುನಾವಣೆ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳುವುದಕ್ಕೆ ರೌಡಿಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಅದರಲ್ಲೂ ಇವತ್ತು ಬೆಳ್ಳಂಬೆಳಗ್ಗೆ ಫೀಲ್ಡಿಗಿಳಿದ ಪೊಲೀಸರು ಕಳ್ಳರು, ಪುಡಾರಿಗಳು, ರೌಡಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಸರ್, ನಮ್ಮ ಸ್ಟೇಷನ್ ಲಿಮಿಟ್ ಅಲ್ಲಿ ಬರೋ ಎಲ್ಲಾರನ್ನೂ ಕರೆಸಿದೀನಿ ಸರ್. ಓಕೆ. ಎಲ್ಲ ಲೈನಪ್ ಆಗ್ರೋ. ನೀನ್ ಆ ಕಡೆ ಹೋಗೋ. ಸರಿ ಸರ್. ನೀನು ನಿನ್ ಗ್ಯಾಂಗ್ ಜೊತೆ ಹೋಗು. ಸರ್, ಇವನು ಇಲ್ಲೇ ಇದ್ದಾನೆ. ಕುಮಾರಪ್ಪ ಕಳಿಸಿ. ನಡೀರೋ. ಸರ್, ಇವನು ಚೆಕ್ ಶಾಟ್ ಅವನು ಅಲ್ಲಿದ್ದಾನೆ ನೋಡಿ ಸರ್, ಲಾಸ್ಟ್ ಅಲ್ಲಿ. ಮತ್ತೆ ಇವನು ಸರ್, ಇವನು ತುಂಬ ಆಗಿದ್ದಾನೆ ಸರ್. 1 2 3 4. ಸರ್, ಇವನು ಮೊನ್ನೆ ಸಿಗಾಕೊಂಡಲ್ಲ ಸರ್, ಅವನೇ ಕಸ್ಟಡಿಲೇ ಇದ್ದಾನೆ ಸರ್. ಸರ್, ಇನ್ನು ಮಿಕ್ದವರಲ್ಲಿ ಆ ಉದ್ದ ಕೂದವನು ಅಲ್ಲಿದ್ದಾನೆ ನೋಡಿ ಸರ್. ಅವನಾ? ಅಲ್ಲೊಬ್ಬ ಇದ್ದಾನೆ. ನೆಕ್ಸ್ಟ್ ಬ್ಯಾಚ್ ಅಂಕಲ್ ಬ್ಯಾಚ್. ನಿಮ್ನೆ ಕರೀತಾ ಇರೋದು. ಹೋಗ್ರ. ಇನ್ಯಾರು? ಹೋಗ್ರ. ಅಲ್ಲ ಇವ್ರು. ಅಲ್ಲ ಸರ್, ಅವ್ರು ಬಂದಿದ್ದಾರೆ. ಬನ್ರಿ ಇಲ್ಲಿ. ಜರಕೊಳ ಆ ಕಡೆ. ಹಾಂ ಸರ್. ಎಲ್ರು ಬಂದಿದ್ದಾರೆ. ಇವನ್ ಯಾಕ್ರಿ ಬಂದಿಲ್ಲ? ಸರ್, ಅದು ಅಗೊಳ್ಳಿ ಸರ್, ಅವನೇ ಬಂದ. ಸರ್, ಏನು ಅಷ್ಟೊಂದು ನಮಸ್ಕಾರ ಸರ್. ಸಾಹೇಬ್, ಏನು ಅಷ್ಟೊಂದು ಅರ್ಜೆಂಟು? ಹಿಂಗೆ ಸಣ್ಣದಾಗಿ ಕರೆದ್ರೆ ಏಕೆ? ಈ ತಿಂಗಳು EMI ಬೇಡವಾ? ನಾನಲ್ಲಪ್ಪ ಕರೆದಿದ್ದು, ಹೊಸ ಸಾಹೇಬ್ರು ಬಂದಿದ್ದಾರೆ. ಒಂದು ಬ್ಯಾಚ್ ಹೋಗಿದೆ, ನೀನು ಸೇರ್ಕೋ. ಓ, ಹೊಸ ಸಾಹೇಬ್. ಇದನ್ನ ಇಟ್ಕೊಳ್ಳಿ, ಏನು ಅಂತ ಕೇಳ್ಕೊ. ಸರಿ, ಹೋಗು. ಆಂಟಿ, ಮಾಮೂಲೆ ಟೀನಾ? ನಾನು ತರ್ತೀನಿ. ನೀವ್ಯಾರು ಯಾವ್ದಕ್ಕೂ ಹೆದರ್ಕೋಬೇಡಿ, ನಾನಿದ್ದೀನಿ. ಆ ಪೊಲೀಸ್ ಅವ್ರ ಮಾತ್ಕಂತೂ ತಲೆನೇ ಕೆಡ್ಸ್ಕೋಬೇಡಿ. ಬೆಂಕಿ ಪೊಟ್ನ ಇದ್ರೇನೆ ಬೀಡಿ ಸಿಗರೇಟಿಗೆ ವ್ಯಾಲ್ಯೂ, ಹಂಗೆ ನಾವಿದ್ರೇನೆ ಪೊಲೀಸ್ ಅವ್ರಿಗೆ ವ್ಯಾಲ್ಯೂ. ಅವ್ರೇನು ಹೇಳಿದ್ರು? ಅವನಿಗೆ ಮರ್ಯಾದೆ ಬರೆ. ಛೀ, ಅವನೇನೋ ಹೇಳ್ದ. ಈಗ ನಾನು ನಿಮ್ಮನ್ನು ಕರೆಸಿದ ಉದ್ದೇಶ ತುಂಬ ಸಿಂಪಲ್. ಎಲೆಕ್ಷನ್ ಹತ್ರ ಬರ್ತಾ ಇದೆ, ನಾವು ಬ್ಯುಸಿಯಾಗಿರ್ತೀವಿ. ನೀವು ಮಾಡೋ ಕ್ರೈಮ್ನೆಲ್ಲ ನಾವು ಫೋಕಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇನ್ನು ಒಳ್ಳೇದೇ ಅಲ್ವಾ ಸರ್? ಏನು? ನೀವು ನಿಮ್ಮ ಪಾಡಿ ನಿಮ್ಮ ಕೆಲಸ ಮಾಡಿ, ನಾವು ನಮ್ಮ ಪಾಡಿಗೆ ನಮ್ಮ ಕೆಲಸ ಮಾಡ್ತೀವಿ. ಡಿಸ್ಟರ್ಬೆನ್ಸೇ ಮಾಡಲ್ಲ. ಬೇಡ. ಇಷ್ಟು ದಿನ ಕೆಲಸ ಮಾಡಿ ಮಾಡಿ ಬಹಳ ಸುಸ್ತಾಗಿದ್ದೀರಾ. ಸ್ವಲ್ಪ ದಿನ ನಿಮ್ಮ ಅಂಡ್ರನ್ನ ಯಾವ್ದಾದ್ರು ಕೂಲ್ ಪ್ಲೇಸಲ್ಲಿ ಇಟ್ಟು ಅಲ್ಲೇ ರೆಸ್ಟ್ ತಗೊಳ್ಳಿ. ಇಲ್ಲಾಂದ್ರೆ ಎಲೆಕ್ಷನ್ ಮುಗಿಯೋ ತನಕ ಪರ್ಮನೆಂಟ್ ಆಗಿ ಜೈಲಲ್ಲಿ ಇದ್ಬಿಡಿ. ಏನಿವಾಗ? ಆಗಲ್ಲ ಸರ್, ಎರಡೂ ಆಗಲ್ಲ. ಆಗಲ್ಲ ಯಾಕೋ ಸರ್? ಹೊಸ ಓಟ್ ರೆಡಿ ಮಾಡ್ಸಿದೀನಿ ಸರ್. ಫಸ್ಟ್ ಟೈಮ್ ಓಟ್ ತಗ ಬೇರೆ ಹೋಗ್ಬೇಕು. ದೇಶ ಉದ್ದಾರ ಆದಂಗೆ. ಅದು ಅಲ್ಲದೆ ಕಳ್ರಾಯನ್ಪುರದಿಂದ ನಮ್ಮ ಬಾಸ್ ಬೋರಣ್ಣ ನಿಲ್ಸಿದೀವಿ. ಕಳ್ರಾಯನ್ಪುರ ಅದ್ಯಾವ್ದು ಮ್ಯಾಪ್ ಅಲ್ಲೇ ಕಾಣ್ತಾ ಇರೋದು? ಕಳ್ರಾಯನ್ಪುರ ಅಲ್ಲ ಸರ್, ಮಳ್ರಾಯನ್ಪುರ. ಮಳ್ರಾಯನ್ಪುರದಿಂದ ನಮ್ಮ ಬಾಸ್ ಬೋರಣ್ಣನ ಗೆಲ್ಲಿಸ್ತೀವಿ ಅಂತ ಹೇಳಿದೀವಿ. ಈಗ ಸಡನ್ ಆಗಿ ಹೋಗು ಅಂದ್ರೆ ಎಲ್ಗೋಗೋಣ. ಹೌದು, ಈ ಬೋರಣ್ಣ ಯಾರು? ಹೇ, ಬೋರಣ್ಣ ಆಕ್ಚುಲಿ ಅವರು ನಮ್ ತರನೇ ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡಿದ್ರು. ಒಂದ್ಸತಿ 4-5 ಜನ ಟೀಮ್ ಆಗಿ ಒಂದ್ ದೊಡ್ಡ ಪ್ಲಾನ್ ಮಾಡಿ ದೊಡ್ಡ ಕಳ್ತನ ಮಾಡಿದ್ರು. ನನ್ ಮಗನ್ ಅದ್ರಲ್ಲಿ ಬಂದಿದ್ದ ದುಡ್ಡಲ್ಲಿ ಒಳ್ಳೆ ಗ್ಯಾರೇಜ್ ಹಾಕೊಂಡು, ಆ ಗ್ಯಾರೇಜ್ ಅಲ್ಲಿ ಬಂದಿದ್ದ ದುಡ್ಡಲ್ಲಿ ಇವಾಗ ಒಂದೊಳ್ಳೆ ಕೋರೆ ಗಿರೆ ಮಾಡ್ಕೊಂಡು ಸೆಟ್ಲ್ ಆಗ್ಬಿಟ್ಟವ್ರೆ. ಯಪ್ಪ, ಎಲೆಕ್ಷನ್ ಬೇರೆ ನಿಂತವ್ರೆ. ಇನ್ನೆಲ್ಲ ಎಲೆಕ್ಷನ್? ಪೊಲೀಸ್ ಅವ್ರು ಆಗ್ಲೇ ಮಸಾಲೆ ಅರ್ದು ಇಕ್ಕಿದ್ದೀನ. ಇಷ್ಟೊತ್ತಾಗ್ಲೇ ಅವನು ಓಡೋಗ್ಬಿಟ್ಟಿರ್ತಾನೆ. ನಿಮ್ಗೆಲ್ಲೇ ಮನೆ ಮುಂದೆ ಚೌಕ ಬಾರ ಆಡಕ್ಕಿಟ್ಟಿರೋ ಹುಣ್ಸೆ ಬೀಜ ಕದಿಯೋ ನನ್ನ ಮಕ್ಕಳನ್ನೆಲ್ಲ ಲೀಡರ್ ಮಾಡಿದಿರಲ್ಲ. ಚಿಕ್ಕ ವಯಸ್ಸಿಂದ ಅನ್ನಾಗ್ ಬೆಳ್ಸಿರೋ ಬಾಸ್ನ ಅವಮಾನ ಮಾಡ್ತಿದ್ದೀರಾ? ಒಳಗಿದ್ದ ಸಿಂಹನ ಎಬ್ಬಿಸ್ಬಿಟ್ರೆ
ಏನಾದ್ರು ಮಾಡ್ತೀನಿ ಸರ್ ನಿಮ್ಗೆ ಏನ್ ಏನಾದ್ರು ಮಾಡ್ತೀಯ ಮಾಡ್ತೀನಿ ಏನ್ ಮಾಡ್ತೀಯೋ ಈ ಏರಿಯಾದಲ್ಲೇ ಇರಬಾರ್ದು ಹಾ ಹಾ ನಿಮ್ನ ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ ಅಯ್ಯ ಬಾರೋ ಇಲ್ಲಿ ಬಾರೋ ಇಲ್ಲಿ ಹೊಡಿಬಾರ್ದು. ಹೊಡಿಯಲ್ಲ ಬಾರೋ ಬಾರೋ ಆ, ಈಗ ನೀನು ನನ್ನ ಸಸ್ಪೆಂಡ್ ಮಾಡಕ್ ಮುಂಚೆ ಈ ಮನೆ ಮುಂದೆ ತಗಲಾಕಿರೋ ಜೀನ್ಸ್ ಪ್ಯಾಂಟು ಆಮೇಲೆ ಕಿಟಕಿಗೆ ಹಾಕಿರೋ ಕಂಬಿನೆಲ್ಲ ಕದಿಯೋದು ಬಿಟ್ಬಿಟ್ಟು ದೊಡ್ಡದಾಗಿ ಏನಾದ್ರು ಕದ್ದು ಕಳ್ಳ ಅನ್ನಿಸ್ಕೊ ಆಮೇಲೆ ಪ್ರೈಮ್ ಮಿನಿಸ್ಟರ್ ಲೆವೆಲ್ಗೆ ಶಿಫಾರಸ್ ಮಾಡಿ ನನ್ನ ಸಸ್ಪೆಂಡ್ ಮಾಡಿವಂತೆ ಹಾ ಸರ್ ಬಾಬಾ ನೋಡಿ ಇಷ್ಟು ದಿನ ನಮ್ಗೊಂದ್ ಟೀಮು ಅಂತ ಇರ್ಲಿಲ್ಲ ಇವಾಗ ನಾವೆಲ್ಲ ಒಂದ್ ಟೀಮ್ ತರ ಸೇರ್ಕೊಂಡಿದೀವಿ ನಾವ್ಯಾಕೆ ನಮ್ ಬಾಸ್ ಬೋರ್